ಕೆಟ್ಟ ಅಭ್ಯಾಸಗಳು ಈಸಿಯಾಗಿ ಆಗುತ್ತೆ. ಆ ಫೀಲ್ ಕೊಟ್ಟಿದ್ದನ್ನ ಸಬ್ ಕಾನ್ಶಿಯಸ್ ಕೂರ್ಸ್ಕೊಂಡ್ಬಿಡ್ತಲ್ವಾ, ಈ ಫೀಲು ಒಳ್ಳೆ ಅಭ್ಯಾಸದಲ್ಲಿ ಬರಲ್ಲ, ಲೇಟ್ ಆಗಿ ಬರುತ್ತೆ. ಸಡನ್ ಆಗಿ ಖುಷಿ ಕೊಡೋ ಪ್ರತಿಯೊಂದು ಕೂಡ ನಮ್ಮ ಬಾಡಿಯಲ್ಲಿ ಡೊಪಮೈನ್ ಅನ್ನೋ ಹಾರ್ಮೋನ್ ನ ರಿಲೀಸ್ ಮಾಡುತ್ತೆ. ಸತ್ಯನ ಒಪ್ಕೊಳಕ್ ಆಗದೆ ಇದ್ದಾಗ ನೂರಾರು ಕಾರಣಗಳನ್ನ ನನ್ ಮೈಂಡ್ ತೆಗ್ದು ಕೊಡುತ್ತೆ. ಇದನ್ನ ಹೇಳು ವರ್ಕ್ ಆಗುತ್ತೆ ಅಂತ. ನೆಗೆಟಿವ್ ಹ್ಯಾಬಿಟ್ಸ್ ಗಳು ಆ ಕ್ಷಣಕ್ಕೆ ನಮ್ಗೆ ರಿಲೀಫ್ ಕೊಡುತ್ತೆ. ಆದ್ರೆ ಹೋಗ್ತಾ ನನ್ನ ರಿಲೇಶನ್ಶಿಪ್, ಹೆಲ್ತ್, ಸ್ಪಿರಿಚುವಲ್, ನನ್ನ ಸೋಲ್ ಲೆವೆಲ್ ಅಲ್ಲಿ ನನ್ನ ಎಮೋಷನ್ಸ್ ನ ಹಾಳು ಮಾಡುತ್ತೆ. ನಮ್ಮ ಅತ್ತೆಗೆ ನಮಸ್ಕಾರ ಅನ್ನೋದು ಹಿಂಗೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೆ. ಈಗ ನಮ್ಮ ಅತ್ತೆ ಬೆಳಗ್ಗೆ ಎದ್ ಬರ್ತಿದ್ದಂಗ ನಾವ್ ಮುಖ ನೋಡ್ಬಿಟ್ಟು ಏನಾದ್ರು ಹಿಂಗ್ ಸ್ಮೈಲ್ ಮಾಡ್ಬಿಟ್ಟು ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತಾರ ಅವ್ರು. ಬೆಳಗ್ಗೆನೆ ನಮ್ಮೆಲ್ಲರ ಮಧ್ಯ ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಡ್ತು. ನೀವು ಮೆಡಿಟೇಷನ್ ಮಾಡಕ್ ಕೂತಾಗ, ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ, ಕ್ಲಾಸಸ್ ಮಾಡ್ಬೇಕಾದ್ರೆ ಲೈಟಾಗಿ ಬೆಳಕ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಫೀಲ್ ಮಾಡಿ ಎಷ್ಟ್ ಚಂದ ಕತ್ಲೆಯಿಂದ ಬೆಳಕಾಯ್ತಲ್ಲ. ಈ ಫಸ್ಟ್ ಓಪನಿಂಗ್ ಬೆಳಕೆ ನಾನ್ ನೋಡಿದ್ನಲ್ಲ, ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ತೀನಿ ಅಂತ ಅನ್ಕೊಂಡ್ರಿ, ಇಮಿಡಿಯೇಟ್ ನಿಮ್ ಒಳಗಡೆ ಇನ್ನೊಂದು ವಾಯ್ಸ್ ಬರುತ್ತೆ, ನಾನು ಇದುವರೆಗೂ ಎದ್ದಿಲ್ಲ, ಬೆಳಗ್ಗೆ ಬೇಗ ಎದ್ದು ಅಷ್ಟೊಂದ್ ಕೆಲ್ಸ ಏನ್ ಮಾಡೋದಿದೆ. ಯಾವುದಕ್ಕೆ ಬ್ರೈನ್ ಎಫರ್ಟ್ ಹಾಕಲ್ಲ, ತಾನಾಗೆ ಬಾಡಿ ಆಕ್ಷನ್ ಮಾಡುತ್ತೆ. ಅದನ್ನ ಹ್ಯಾಬಿಟ್ಸ್ ಅಂತ ಕರೀತಾರೆ. ನಾವು ಟೈಮ್ ನೋಡೋದೇ ಬೇಡ, ನಮ್ಮೆಲ್ರಿಗೂ ಒಂದ್ ನೆನಪಾಗುತ್ತೆ, ಕಾಫಿ. ಅಲಾರಾಮ್ ಇಟ್ಕೋತೀವ 4 o'clock ಕಾಫಿ ಕುಡಿಬೇಕು ಅಂತ. ನಮ್ಮ ಮೆದುಳು ಹೆಚ್ಚು ಎಫರ್ಟ್ ಹಾಕದೇನೆ ತಂತಾನೇ ಮಾಡುವಂತಹ ಕ್ರಿಯೆನ ಹ್ಯಾಬಿಟ್ಸ್ ಅಂತ ಕರೀತಾರೆ. ನನ್ನ ಲೈಫ್ ಅಲ್ಲಿ ನಾನು ತುಂಬಾ ಸಫರ್ ಆದಾಗ ಯಾವ ನೆಗೆಟಿವ್ ಹ್ಯಾಬಿಟ್ಸ್ ಗಳು ನಾನು ಇಟ್ಕೊಂಡಿದ್ದೆ, ಅದರಿಂದ ನನ್ನ ಲೈಫ್ ಹೇಗೆ ಸಫರ್ ಆಯ್ತು, ಅಂಡ್ ಯಾವಾಗ ಪಾಸಿಟಿವ್ ಹ್ಯಾಬಿಟ್ಸ್ ಕಡೆಗೆ ನಾನ್ ಶಿಫ್ಟ್ ಆದೆ, ಅವಾಗಿಂದ ನನ್ನ ಲೈಫ್ ಹೇಗೆ ಡಿಸೈನ್ ಆಯ್ತು ನನಗ್ ಬೇಕಾದಂಗೆ. ನಮ್ಮ ಜೀವನದಲ್ಲಿ ಈ ಹವ್ಯಾಸಗಳು, ಹ್ಯಾಬಿಟ್ಸ್ ಎಷ್ಟು ಮುಖ್ಯ ಆಗುತ್ತೆ. ಆ ಒಳ್ಳೆ ಗುಣ ನಿಮ್ಗೆ ಹೇಗ್ ಬಂದಿರುತ್ತೆ? ತಂದೆ ತಾಯಿ ಮನೇಲಿ ಶುರು ಆಗುತ್ತೆ. ಆ ಒಳ್ಳೆ ಗುಣ ನಿಮ್ಗೆ ಯಾರೇ ಕಲ್ಸಿದ್ರು ಕೂಡ ಅದನ್ನ ನೀವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ